ವಿಜಯ ಗಂಭೀರವಾದಳು. ಸಹಾನುಭೂತಿಯಿಂದ ಅವಳತ್ತ ನೋಡಿದಳು. ಅವಳ ದೃಷ್ಟಿಕೋನದ ಸರಿಯಾದ ಅರ್ಥವೇ ಹೊಳೆಯಲಿಲ್ಲ. ಸಮಾಧಾನ ಮಾಡ್ಕೊ ಪ್ರೇಮ. ಸಮಾಧಾನ? ಎಲ್ಲಿ ಸಮಾಧಾನ? ಎಂದೋ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿತ್ತು. ಹೆತ್ತವರಿಗಾಗಿ ಹಣ, ರೆಕಮೆಂಡೇಶನ್ ಇಲ್ಲದೆ ನಾನು ಶೀಲ ಬಲಿಗೊಟ್ಟು ಕೆಲಸ ಸಂಪಾದಿಸಬೇಕಾಯಿತು. ಆಮೇಲೆ ಚಟವಾಯಿತು, ದ್ವೇಷಕ್ಕೆ ತಿರುಗಿತು, ಎಲ್ಲರ ಮೇಲೂ ಅಸಹ್ಯವಾಯಿತು, ಉದಾಸೀನ ಮಾಡಿದೆ. ಇಷ್ಟ ಬಂದಷ್ಟೇ ಕೊಡೋದು ನನ್ನ ಶೀಲನ ಬಲಿ ತೆಗೆದುಕೊಂಡ ಮುದಿಯ. ಕಟಕಟನೆ ಹಲ್ಲು ಕಡಿದಳು. ಮುಖ ವಿಲಕ್ಷಣವಾಯಿತು. ನೋಡಲು ಭಯವಾಯಿತು. ಅವತ್ತಿನಿಂದ ಮದುವೆಯಾದವರನ್ನೇ ಹಾಳು ಮಾಡೋದು. ನನ್ನ ಜೀವನ ಹಾಳಾದಂಗೆ ಅವರ ಸಂಸಾರಗಳು ಹಾಳಾಗಬೇಕು. ಉದ್ವೇಗದಿಂದ ಅವಳೆದೆ ಏರಿಳಿಯುತ್ತಿತ್ತು. ಬೆವರು ಕಣ್ಣೀರಿನಿಂದ ಬಣ್ಣ ಕ್ರೀಮ್ ಕಲಸು ಮೇಲೋಗರವಾಗಿತ್ತು. ಆ ಮುಖದ ಚೆಲುವನ್ನು ಹೆಚ್ಚಿಸುತ್ತಿದ್ದ ಸಾಧನಗಳು ಈಗ ಅದೇ ಮುಖವನ್ನು ಅಷ್ಟೇ ಅಸಹ್ಯವಾಗಿ ಕಾಣುವಂತೆ ಮಾಡಿದ್ದವು. ಕರ್ಚಿಫ್ನಿಂದ ಮುಖ ಒರೆಸಿಕೊಂಡ ಮೇಲೆ ಪ್ರೇಮ ತಟ್ಟನೆ ಬಾಗಿ ವಿಜಯಳ ಪಾದಗಳಿಗೆ ಹಣೆ ಹಚ್ಚಿ ಬಿಕ್ಕಳಿಸಿದಳು. ನೀವು ದೊಡ್ಡೋರು, ನನ್ನನ್ನು ಕ್ಷಮಿಸಿಬಿಡಿ. ನಾನು ಯಾವ ಹೆಣ್ಣಿಗೂ ಬಗ್ಗದೆ ಅವಹೇಳನ ಮಾಡಿ ನಕ್ಕಿದ್ದೆ. ನಿಮ್ಮ ಮುಂದೆ ಪೂರ್ತಿ ಸೋತು ಹೋದೆ. ನಿಮ್ಮ ಒಳ್ಳೆಯ ಹೃದಯದಲ್ಲಿ ನನಗಾಗಿ ಸ್ವಲ್ಪ ಸಹಾನುಭೂತಿ ಇರಲಿ ಎಂದವಳೆ ಹೊರಟು ಬಿಟ್ಟಳು. ಎದುರಾದ ಸೀತಮ್ಮನನ್ನು ತಳ್ಳಿಕೊಂಡೇ ಹೋದಳು. ಈಗ ಸೀತಮ್ಮ ಬಂದಿದ್ದು ವಿಜಯಳಿಗೆ ಸೇರಿಕೆಯಾಗಲಿಲ್ಲ. ಅವಳ ನಡವಳಿಕೆ ಯಾವಾಗಲೂ ಬದಲಾಗದು. ಇವಳೆಷ್ಟೇ ಬಿಗಿಯಾಗಿದ್ದರೂ ಆಕೆ ಕಾಟ ತಪ್ಪುತ್ತಿರಲಿಲ್ಲ. ಇವಳು ಪ್ರೇಮ ಅಲ್ವೇನು? ಅತ್ತಿತ್ತ ನೋಡಿ ಮೆಲುವಾಗಿ ಕೇಳಿದರು. ವಿಜಯಳಿಗೆ ಕೋಪ ಬಂತು. ಅವಳೇನು ಅವರಿಗೆ ತಿಳಿಯದವಳಲ್ಲ. ಅವಳ ತಾಯಿಯನ್ನು ಕರೆತಂದವರೇ ಅವರು. ಅಂಥದ್ದರಲ್ಲಿ ಈ ಪ್ರಶ್ನೆ ಹೌದೆನ್ನುವಂತೆ ತಲೆ ಆಡಿಸಿದಳು. ಅವರ ಕಣ್ಣುಗಳಲ್ಲಿ ಹೊಳಪು ಏರಿತು. ಕೆಟ್ಟ ಕುತೂಹಲ ಇಣುಕಿತು. ಮನೆಹಾಳು ಹೆಣ್ಣು ಇಲ್ಲಿಗೆ ಯಾಕೆ ಬಂದ್ಲು? ಅವಳ ತಾಯಿನೇ ಕಳಿಸಿಕೊಟ್ಟಿದ್ರು. ಮೇಲಕ್ಕೂ ಕೆಳಕ್ಕೂ ತಲೆಯಾಡಿಸಿ ಹಾಗನ್ನಿ ಎಂದರು. ವಿಜಯಳ ಮುಖ ಕೆಂಪಾಗಿತ್ತು. ದಯವಿಟ್ಟು ಈಗ ಹೋಗಿ ಎಂದು ವಿಜಯಳಿಗೆ ಹೇಳುವ ಮನಸ್ಸಾಯಿತು. ಸೌಜನ್ಯವಲ್ಲವೆಂದು ತುಟಿ ಕಚ್ಚಿ ಕೂತಳು. ಸೀತಮ್ಮ ದೊಡ್ಡ ಮಹತ್ಕಾರ್ಯ ಸಾಧಿಸಲು ಬಂದವರಂತೆ ಕೂತರು. ಆಯಾಸ ಪಡುತ್ತಿದ್ದರು. ಇದು ಸಹಜ. ಇಂಥ ಜನರಿಗೆ ಆಗಾಗ ಬ್ಲಡ್ ಪ್ರೆಷರ್ ಏರಿ ಇಳಿಯುತ್ತಿತ್ತು. ತನ್ನ ಪಾಡಿಗೆ ಅವರು ಹೋಗುತ್ತಿದ್ದ ಎಲ್ಲ ಮನೆಯವರಿಗೂ ಇವರ ಬ್ಲಡ್ ಪ್ರೆಷರ್ ಸಂಗತಿ ಗೊತ್ತು. ಏನಾದರೂ ಪರಿಹಾರ ಸಿಗ್ತಾ? ಕಣ್ಣು ಕಿರಿದಾಗಿಸಿ ಹುಬ್ಬು ಸಂಕುಚಿಸಿ ತುಸು ಬಗ್ಗೆ ಕೇಳಿದಾಗ ವಿಜಯಳಿಗೆ ಮೈಯೆಲ್ಲ ಉರಿದು ಹೋಯಿತು. ಸಿಡಿಯುತ್ತಿದ್ದ ತಲೆ, ಹೊಯ್ದಾಡುತ್ತಿದ್ದ ಮನಸ್ಸನ್ನು ಸಮತೋಲನ ಸ್ಥಿತಿಗೆ ತರಲು ಅವಳೇ ಕಷ್ಟಪಡುತ್ತಿದ್ದಳು. ಅಂಥದ್ದರಲ್ಲಿ ಈ ಮಹಾತಾಯಿಯ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸಿಯಾಳು? ಮನೆಯಿಂದ ಹೊರದಬ್ಬುವ ಮನಸ್ಸಾಯಿತು. ಆದರೂ ಸಮಾಧಾನದಿಂದ. ದೇಹದಲ್ಲಿ ಆರಾಮವಿದ್ದಾಗೆ ಕಾಣೋಲ್ಲ. ಮನೆಯಲ್ಲಿಯೇ ವಿಶ್ರಾಂತಿ ತಗೋಬೇಕಿತ್ತು. ಯಾಕೆ ಬಂದ್ರಿ? ಮನೆಯಲ್ಲಿದ್ದಷ್ಟು ತಲೆ ಕೆಡುತ್ತೆ. ಆಕೆ ನಿರಾಳವಾಗಿ ನುಡಿದಾಗ ವಿಜಯ ಗಂಭೀರವಾದಳು. ಪೂರ್ಣವಾಗಿ ವಿಷಯ ತಿಳಿದ ಹೊರತು ಇಲ್ಲಿಂದ ಹೊರಡಲಾರಳು. ಹೇಗೆ ಯೋಚಿಸಿದಳು. ಬೇರೆ ಹೆಂಗಳೆಯರ ಬಾಯಿ ಸೇರಿ ದೊಡ್ಡ ಸುದ್ದಿಯಾಗುವುದು ಆಕೆಗೆ ಬೇಕಿರಲಿಲ್ಲ. ಅರ್ಧ ಸಂಬಳ ಕೊಡೋಕೆ ಒಪ್ಕೊಂಡ್ಲಾ? ಅವರ ಸ್ವರದಲ್ಲಿ ಇಣುಕಿದ ಕುತೂಹಲ ಕಂಡು ನಿರ್ವಿಕಾರವಾಗಿ ನುಡಿದಳು. ಕೊಡಬಹುದು, ಕೊಡದಿರಬಹುದು. ಅವರಿವರ ಮಧ್ಯೆ ಪ್ರವೇಶಿಸೋದ್ರಿಂದ ಅವರುಗಳ ನಡುವಿನ ಸಂಬಂಧ ಕೆಡುತ್ತೆ. ಅವರುಗಳೇ ಪರಿಹರಿಸಿಕೊಳ್ಳಿ. ಅವಳೇನು ಸಣ್ಣ ಹುಡುಗಿಯಲ್ಲ. ಸೀತಮ್ಮನವರಿಗೆ ಏನೇನೂ ಅರ್ಥವಾಗಲಿಲ್ಲ. ಅವರಿಗೆ ವಿಜಯಳ ಸ್ವಭಾವವೇನೂ ತಿಳಿಯದ್ದಲ್ಲ. ಅಷ್ಟಿಷ್ಟು ಸಿಕ್ಕಿದರೂ ಉಪ್ಪು ಖಾರ ಹಚ್ಚಿ ಹರಡಿ ಬಿಡುತ್ತಿದ್ದರು. ಈಗ ಕೈ ಹಿಸುಕಿಕೊಂಡರು. ಮುಖ ಭಂಗವಾಗಿತ್ತು. ಆದರೂ ಸೋಲೊಪ್ಪಿಕೊಳ್ಳಲಾರರು. ಇತ್ತೀಚೆಗೆ ಲಾಯರ್ ಶ್ರೀನಿವಾಸನ್ ಜೊತೆ ಪ್ರೇಮಾಳ ಓಡಾಟ ಹೆಚ್ಚಾಗಿತ್ತು. 4-6 ಬಾರಿ ಅವರ ಕಾರಿನಲ್ಲಿ ಅವಳನ್ನು ಕಂಡಿದ್ದರು. ಒಂದು ರೀತಿಯ ಅಸೂಯೆಯಿಂದ ಒದ್ದಾಡಿದ್ದರು. ಬಾಯಿ ಬಿಟ್ಟು ಹೇಳಿಕೊಳ್ಳೋಕೆ ಸಂಕೋಚ. ವಿಜಯಳ ಮುಂದೆ ಬಾಯಿ ಬಿಟ್ಟು ಆಡಲು ಭಯ. ಮುಖಕ್ಕೆ ಅಪ್ಪಳಿಸಿದ ಹಾಗೆ ಏನಾದರೂ ಅಂದುಬಿಟ್ಟರೆ? ಬೆಳಗಿನಿಂದ ಒಂದೇ ಸಮನೆ ಕಾಲು ನೋವು. ಮಂಡಿಯನ್ನು ಕೈಯಿಂದ ಸವರಿಕೊಂಡಾಗ ವಿಜಯಳ ನೋಟ ಅತ್ತ ಹರಿಯಿತು. ಸಹಾನುಭೂತಿಯ ಬದಲು ಬೇಸರವಾಯಿತು. ಸುಮ್ಮನೆ ಓಡಾಡೋ ಬದಲು ಮನೆಯಲ್ಲಿದ್ದು ರೆಸ್ಟ್ ತಗೊಳ್ಳಿ. ವಯಸ್ಸಾದ ಮೇಲೆ ಓಡಾಟ ಕಮ್ಮಿ ಮಾಡಬೇಕು ಎಂದ ಕೂಡಲೇ ಸೀತಮ್ಮನ ಹುಬ್ಬುಗಳು ಗಂಟಾದವು. ಕೋಪ ಅವಮಾನದಿಂದ ಅವರ ಮುಖ ಕೆಂಪಾಯಿತು. ಅತ್ತೆ ಬಿಡುತ್ತಿದ್ದರೇನೋ. ಹೇಗೋ ತಡೆದುಕೊಂಡರು. ನನಗಿನ್ನೂ 32 ವರ್ಷ. ಈಗಿನ ಕಾಲದಲ್ಲಿ ನನ್ನ ವಯಸ್ಸಿನವರಿಗೆ ಮದುವೆನೇ ಆಗಿರೋಲ್ಲ. ಇಂಥದ್ದರಲ್ಲಿ ನನಗೆ ವಯಸ್ಸಾಗಿದೆ ಅಂತ ಹೇಳ್ತಿರಲ್ಲ. ವಿಜಯ ತುಟಿ ಮುಚ್ಚಿ ಕೂತಳು. ಬಂದ ನಗುವನ್ನು ತಡೆಯುವ ಪ್ರಯತ್ನವದು. ಯಾಕೆ ಈ ಮಹಾರಾಯಿತಿಗೆ ಬುದ್ಧಿ ಇಲ್ಲ? 28 ವರ್ಷದ ಮಗಳಿದ್ದಾಳೆ. ಸಾಲದಕ್ಕೆ 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದಾರೆ. 4 ಮೊಮ್ಮಕ್ಕಳು ಸೆರುಗಿಡಿದು ಓಡಾಡುತ್ತಾರೆ. 50ರ ಅಂಚನ್ನು ದಾಟಿದ ಈಕೆಗೆ 32 ವರ್ಷವೆಂದು ಹೇಳಿಕೊಳ್ಳುವ ಚಟ. ವಯಸ್ಸಿನ ಬಗ್ಗೆ ಅರ್ಥವಿಲ್ಲದ ಒಣ ಅಭಿಮಾನ. ಅವರು ಅಳುತ್ತಾ ಕೂಡುವುದು ಅವಳಿಗೆ ಬೇಕಿರಲಿಲ್ಲ. ಹುಡುಗರಿಗೆ ಊಟ ಕಳಿಸಿಲ್ಲ. ನೆವ ಒಡ್ಡಿ ಮೇಲಕ್ಕೆದ್ದಳು. ಇನ್ನು ಸೀತಮ್ಮನಿಗೆ ಕೊಡುವ ಮನಸ್ಸಾಗಲಿಲ್ಲ. ತಟ್ಟನೆ ಎದ್ದು ಹೋಗಿಬಿಟ್ಟರು. ಹೇಳಿ ಹೋಗಬೇಕೆನ್ನುವುದು ಕೂಡ ಆ ಕ್ಷಣದಲ್ಲಿ ನೆನಪಾಗಲಿಲ್ಲವೇನೋ. ಇದು ಮೊದಲನೇ ಸಲವಲ್ಲ. ಹಾಗೆಂದು ಹೋದವರು ಪುನಃ ಸಂಕೋಚವಿಲ್ಲದೆ ಬರುವವರೇ. ರಾಜ್ಯವು ಊಹೆ ಪ್ರಕಾರ ವಿಜಯಳ ತಂದೆ ಬಂದು ಇಳಿದರು. ಮಗಳು ಮೊಮ್ಮಕ್ಕಳನ್ನು ಕರೆದೊಯ್ಯಲು ಅವರಿಗೆ ಅಪಾರ ಅಕ್ಕರೆ. ಪಪ್ಪ ಹೇಗಿದ್ದೀರಿ? ಹುಬ್ಬೆತ್ತಿ ಮಗಳ ಕಡೆ ನೋಡಿದರು. ಕಣ್ಣುಗಳು ಕಿರಿದಾದವು.
ಸಮೀಪಕ್ಕೆ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ನೋವನ್ನು ಕಂಡ ಹಾಗಾಯಿತು. ಎದೆ ಧಸಕ್ಕೆಂದಿತು. ವಿಜ್ಜು, ಸರಿಯಾಗಿದೆಯಾ ಮಗು? ಸಿಡಿಲೆರಗಿದಂತಾಯಿತು ಅವಳಿಗೆ. ತುಟಿ ಅಂಚಿನಲ್ಲಿ ನಗುತ್ತಾ, ಚೆನ್ನಾಗಿದ್ದೀನಲ್ಲ. ಇದು ಎಷ್ಟರ ಮಟ್ಟಿಗೆ ನಿಜ ಎನ್ನುವುದನ್ನು ಯೋಚಿಸಿದರು. ಈ ಸಲ ತುಂಬ ದಿನಕ್ಕೆ ನೋಡ್ತಾ ಇದ್ದೀನಿ, ಅದಕ್ಕೆ ಇರಬಹುದು. ವಿಜಯ ನಕ್ಕಳು. ಕಣ್ಣರಳಿಸಿ ನೋಡಿದರು. ಆ ನಗೆಯಲ್ಲಿ ಜೀವಂತಿಕೆ ಇರಲಿಲ್ಲ. ಹಣೆಯ ಸುಕ್ಕುಗಳು ಆಳವಾದವು. ಅಮ್ಮ ಹೇಗಿದ್ದಾಳೆ? ತಾಯಿಯ ನೆನಪಾದ ಕೂಡಲೇ ಸ್ವರ ಮೃದುವಾಯಿತು. ಮನದಲ್ಲಿ ವಾತ್ಸಲ್ಯದ ನವಿಲು ನರ್ತಿಸಿತು. ಅವಳಿಗೇನು, ಬರ್ತಾ ಬರ್ತಾ ಹುಡುಗಿ ಆಗ್ತಾ ಇದ್ದಾಳೆ. ನಗುವಿನ ಅಲೆಗಳು ಎದ್ದವು. ಹೊರಗಿನಿಂದ ಬಂದ ರಾಜೀವ್ ಕಣ್ಣರಳಿಸಿ ನೋಡಿದ. ಆ ತುಂಬು ನಗೆಯನ್ನು ಅವಳ ಮುಖದಲ್ಲಿ ನೋಡಿ ಎಷ್ಟೋ ದಿನಗಳಾಗಿತ್ತು. ಹೇಗಿದೆ ನನ್ನ ಜೋಕು? ಅಳಿಯನ ಕಡೆ ಕಣ್ಣಾಡಿಸಿದರು. ತುಟಿ ಅಂಚಿನಲ್ಲಿ ನಕ್ಕ. ಬ್ಯಾನೆಟ್ ಎತ್ತಿ ಅರ್ಧ ಗಂಟೆ ತಲೆ ಕೆಡಿಸಿಕೊಂಡಿದ್ದ. ಡ್ರೈವರ್ ಕೂಡ ಕೈ ಚೆಲ್ಲಿದಾಗ ಮೆಕ್ಯಾನಿಕ್ಗೆ ಫೋನ್ ಮಾಡಿ ಬಂದು ಕೂತ. 2 ದಿನ ಮನೆಯಲ್ಲಿ ಹರುಷದ ಹೊನಲು ಎರಚಾಡಿತು. ಊಟಕ್ಕೆ ಕೂತವರು, ನಾಳೆ ಬೆಳಗ್ಗಿನ ಟ್ರೈನಿಗೆ ನಮ್ಮನ್ನು ಕಳಿಸಿಬಿಡಪ್ಪ. ಹುಡುಗರಿಗೆ ಟ್ರೈನಲ್ಲಿ ಹೋಗುವ ಆಸೆ. ರಾಜೀವ್ ಮುಖದ ಕಳೆಯೇ ಇಳಿದು ಹೋಯಿತು. ವಿಮನಸ್ಕನಾದ. ಪ್ರತಿ ಬಾರಿ ರಜೆ ಬಂದಾಗ ಉಳಿದ ದಿನಗಳಲ್ಲಿ ಕಳಿಸಿಕೊಡುವಾಗಿನ ಪರಿಸ್ಥಿತಿಗಿಂತ ಈ ಸಲ ಭಿನ್ನವಾಗಿತ್ತು. ತುಟಿಪಿಚ್ಚಿ ಯಾರೊಂದಿಗೆ ಹೇಳಿಯಾನು? ಅವರ ನೋಟ ಮಗಳತ್ತ ಹೊರಳಿತು. ಬೆರಳುಗಳು ಅನ್ನದಲ್ಲಿ ಆಡುತ್ತಿತ್ತು. ಆಸಕ್ತಿ ಇರಲಿಲ್ಲ. ಜೋರಾಗಿ ನಕ್ಕು ಬಿಟ್ಟರು. ರಾಜೀವ್ ವಿಜಯ ಮುಖ ಮುಖ ನೋಡಿಕೊಂಡರು. ಎಂಥದ್ದು ಪಪ್ಪ? ನೆನಪಿನಿಂದ ಕೆನ್ನೆಗಳು ಓಕುಳಿಯಲ್ಲಿ ಮಿಂದವು. 4 ದಿನ ಇರಿ, ಆಮೇಲೆ ಕರ್ಕೊಂಡು ಹೋಗಿರಂತೆ. ಕೈ ತೊಳೆಯಲು ಎದ್ದು ಹೋದ. ಇವರ ನೋಟ ಅವನ ಬೆನ್ನಟ್ಟಿತು. ಇವರು ಮಗಳನ್ನು ಕರೆದೊಯ್ಯಬೇಕೆಂದು ಬಂದಾಗೆಲ್ಲ ರಾಜೀವ್ 108 ಪಂಚಾಯಿತಿ ಮಾಡುತ್ತಿದ್ದ. ತಾಪತ್ರಯಗಳನ್ನು ಮುಂದೊಡ್ಡುತ್ತಿದ್ದ. ಅವನ ಚಡಪಡಿಕೆ ನೋಡಲು ಅವರಿಗೆ ತಮಾಷೆಯಾಗಿರುತ್ತಿತ್ತು. ಮತ್ತು ಮಗಳ ಪ್ರೀತಿಯ ಸಂಸಾರ ನೋಡಿ ಎದೆ ತುಂಬಿ ಬರುತ್ತಿತ್ತು. ಕೈ ತೊಳೆದ ರಾಜೀವ್ ಬಂದು ಡ್ರಾಯಿಂಗ್ ರೂಮ್ನಲ್ಲಿ ಕೂತ. ತಲೆಯಲ್ಲಿ ಅಗ್ನಿಸ್ಫೋಟ. ಮೊದಲಿನ ಹಾಗೆ ಅವರ ಬಳಿ ಮಾತನಾಡಲು ಅವನಿಂದ ಆಗುತ್ತಿರಲಿಲ್ಲ. ಅವರ ಮಗಳಿಗೆ ಬಗೆದ ದ್ರೋಹಕ್ಕೆ ಮುಖ ನೋಡಲು ಕೂಡ ಸಂಕೋಚಿಸುತ್ತಿದ್ದ. ನಿನ್ನ ಕಷ್ಟ ಅರ್ಥವಾಗುತ್ತೆ. ಅಪ್ಪು ಮೊಮ್ಮಕ್ಕಳನ್ನು 1000 ಕಣ್ಣುಗಳಲ್ಲಿ ಎದುರು ನೋಡ್ತಾ ಇದ್ದಾಳೆ. ರಜೆ ಮುಗಿಯುವವರೆಗೂ ಇರಲಿ. ಅಳಿಯನಿಗೆ ಎದುರಾಗಿ ಬಂದು ಕೂತು ನುಡಿದರು. ರಾಜೀವ್ ಸುಮ್ಮನಾದ. ಒಂದು ಕೆಲಸ ಮಾಡು. ಹುಬ್ಬೆತ್ತಿ ಅವರತ್ತ ನೋಡಿದ. ಗುಟ್ಟು ಹೇಳುವವರಂತೆ ಬಗ್ಗಿ, 1 ತಿಂಗಳು ರಜೆ ಹಾಕಿಬಿಡು. ನಾನು ಕೂಡ ಹಾಗೆ ಮಾಡ್ತಾ ಇದ್ದದ್ದು. ಹಗುರವಾಗಿ ನಕ್ಕುಬಿಟ್ಟ. ಈಗ ಸಾಧ್ಯ ಇಲ್ಲ, ಹೊರೆ ಕೆಲಸ ಇದೆ. ಬಂದ ಮಡದಿಯತ್ತ ದೃಷ್ಟಿ ಚೆಲ್ಲಿ ನೋಟವನ್ನು ಬೇರೆಡೆಗೆ ಹೊರಳಿಸಿದ. ಅವರಿಗೆ ವಿಸ್ಮಯವಾಯಿತು. ವಿಜಯ ಏನಾದರೂ ಹೇಳಬಹುದೆಂದು ಅವಳತ್ತ ನೋಡಿದರು. ಮೌನವಾಗಿದ್ದಳು. ಇದ್ದ ಕೂದಲಲ್ಲಿ ಕೈಯಾಡಿಸಿಕೊಂಡರು. ಸದಾ ರಾಜೀವ್ ಮಡದಿಯ ಅನಿಸಿಕೆಗಳನ್ನು ಗೌರವಿಸುತ್ತಿದ್ದ. ಅವನ ಚಡಪಡಿಕೆಯನ್ನು ಬಲ್ಲ ವಿಜಯ ಹಿಂದೆ ಅವನ ಸಹಾಯಕ್ಕೆ ನಿಲ್ಲುತ್ತಿದ್ದಳು. ಹುಡುಗರನ್ನು ತಂದೆಯ ಜೊತೆ ಕಳಿಸಿ ಆಮೇಲೆ 4-6 ದಿನ ಜೊತೆಯಲ್ಲಿದ್ದು ಹೋಗಿದ್ದು ಹುಡುಗರನ್ನು ಕರೆತರುತ್ತಿದ್ದಳು. ಈ ಪರಿಸರದಿಂದ ಅವಳೇ ಹೊರಡಲು ಸಿದ್ಧವಾಗಿದ್ದಳು. ಯಾರು ತಡೆದು ನಿಲ್ಲಿಸಬಲ್ಲರು? ಸುಮ್ಮನೆ ಹೊರಟು ಬಿಟ್ಟ. ವಿಜಯಳ ತಂದೆ ಅಚ್ಚರಿಗೊಂಡರು. ಅದರ ಜೊತೆ ಗಾಬರಿಯೂ ಆಯಿತು. ಅವರ ಸೂಕ್ಷ್ಮ ಕಣ್ಣೋಟ ಅಳಿಯನ ಅನ್ಯ ಮನಸ್ಕತೆಯನ್ನು, ಮಗಳ ಗಂಭೀರತೆಯನ್ನು ಅಳೆದು ನೋಡುತ್ತಿತ್ತು. ಎಲ್ಲೋ ಏನೋ ತೊಡಕಿದೆ. ಎಲ್ಲಿದೆ? ಯಾಕೆ? ಮಗಳ ಬಗೆಗೆ ಅವರಿಗೆ ಅಪಾರ ಅಭಿಮಾನವಿದೆ. ಅವಳ ತಪ್ಪಿದೆ ಎಂದು ಅವರೆಂದೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ರಾಜೀವ್ ಸಭ್ಯ, ಸಂಪನ್ನ, ವಿವೇಕಿ. ಮತ್ತೆಲ್ಲಿದೆ ಬಿರುಕು? ಮುಖಕ್ಕೆ ಪೇಪರ್ ಅಡ್ಡ ಹಿಡಿದು ಕಿರುಗಣ್ಣಿನಲ್ಲಿಯೇ ಮಗಳನ್ನು ಗಮನಿಸಿದರು. ಮ್ಲಾನವದನಳಾಗಿದ್ದಳು. ಅವರೆದೆಗೆ ಕೊಳ್ಳಿ ಇಟ್ಟಂತಾಯಿತು. ವಿಜಯ ಎಂದರು. ಪೇಪರ್ ಕೆಳಗಿಳಿಯಿತು. ಮೂಗಿನ ಮೇಲಿನ ಕನ್ನಡಕ ಟಿಪಾಯಿ ಮೇಲೆ ವಿರಾಜಮಾನವಾಯಿತು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ.